ಸರ್ಕಾರ ಏನು ಹಿಜಾಬ್ಗೆ ಅವಕಾಶ ಕೊಟ್ಟಿರುವುದನ್ನು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಕಡೆ ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ವಿಶ್ವ ಹಿಂದೂ ಪರಿಷತ್ ಕೂಡ ನಾವು ಬಹಳ ಕಟುವಾಗಿ ಅದನ್ನು ವಿರೋಧಿಸ್ತೀವಿ ಮತ್ತು ವಿರೋಧವನ್ನು ಮಾಡ್ತೀವಿ. ಶಾಲಾ ಕಾಲೇಜುಗಳಲ್ಲಿ ಒಂದು ಪಾವಿತ್ರ್ಯತೆಯನ್ನು ಕಾಪಾಡುವಂತಹ ಸರ್ಕಾರ ಇವತ್ತು ಹಿಜಾಬ್ಗೆ ಅವಕಾಶ ಕೊಟ್ಟು ಮತಾಂಧತೆಗೆ ಬೆಂಬಲ ಕೊಡ್ತಾ ಇದೆ ಎಂಬಂತಹ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ. ಹಾಗಾಗಿ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದೊಂದು ಓಲೈಕೆ ರಾಜಕಾರಣದ ನೀತಿ. ಅದಕ್ಕೋಸ್ಕರ ಏನು ಇವತ್ತಿನ ಈ ಹಿಜಾಬ್ ಪ್ರೇಮಿ ಸರ್ಕಾರ ಏನಿದೆ, ಇದರ ವಿರುದ್ಧ ಯುವ ಜನತೆ, ವಿದ್ಯಾರ್ಥಿಗಳು ಬೀದಿಗಿಳಿವೆ. ನೀವು ಮಾಡ್ತಿರುವುದು ಸರಿಯಲ್ಲ, ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಎಂಬುದನ್ನು ಇವತ್ತು ಯುವ ಜನತೆ ಸ್ಪಷ್ಟವಾಗಿ ಇದನ್ನು ವಿರೋಧಿಸಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು. ಯಾರು ಯುವ ಶಕ್ತಿ ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಅಥವಾ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಇವತ್ತು ಕೊಡ್ಲಿಕ್ಕಿದ್ದೀವಿ. ಸಾಕಷ್ಟು ಜನ ಇವತ್ತು ಶಾಲಾ ಕಾಲೇಜಿಗೆ ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ, ನಾಡ್ದು ಪ್ರಾರಂಭ ಆಗಬೇಕಾದ್ರೆ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೆ ನಮ್ದು ಬೆಂಬಲ ಇದೆ. ಇನ್ನು ತಮಗೆಲ್ಲರಿಗೆ ಗೊತ್ತಿರ್ಬೋದು, ಕರ್ನಾಟಕದ ಬೇರೆ ಎಲ್ಲ ಕಡೆ ಈ ವಿವಾದ ಆದಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ಯಾವುದು ಘಟನೆ ಆಗಿರಲಿಲ್ಲ ಅವತ್ತಿನ ಸಂದರ್ಭ. ಅದಕ್ಕೋಸ್ಕರ ಯಾರಾದರೂ ಇದಕ್ಕೆ ಪ್ರಚೋದನೆ ಕೊಡುವಂಥದ್ದು ಅಥವಾ ಪ್ರೇರಣೆ ಕೊಟ್ಟು ಎಲ್ಲರೂ ಹಿಜಾಬ್ ಹಾಕೊಂಡು ಶಾಲೆಗೆ ಬನ್ನಿ ಅಥವಾ ಇನ್ನೊಂದು ಯಾವುದನ್ನು ಹೇಳಿಕೊಂಡು ಆ ರೀತಿ ಶಾಂತಿ ಕೆಡಿಸುವಂಥ ಯಾರಾದರೂ ಸಂಘಟನೆಯವರು ಮಾಡಿದರೆ ನಾವು ಅದರ ವಿರುದ್ಧ ನಾವು ರಸ್ತೆಗೆ ಇಳಿತೀವಿ. ಅದಕ್ಕೇನು ಮಾಡಬೇಕು ನಾವು ಅದನ್ನು ಯೋಚನೆ ಅವತ್ತಿನ ದಿವಸ ನಾವು ಮಾಡಲಿಕ್ಕಿದ್ದೀವಿ. ಅಲ್ಲ, ನಾನು ಹೇಳುವುದು ಪೊಲೀಸ್ ಇಲಾಖೆ ನೋಡಿ, ಇವತ್ತು ಯಾರೋ ಒಂದು ಈ ರೀತಿ ಭಾಷಣ ಮಾಡಿದಾಗ ಅಥವಾ ಯಾರೋ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದಾಗ ಸಹಜವಾಗಿ ಸೊಮೋಟೋ ಕೇಸ್ ಹಾಕ್ತಾರೆ. ಇದು ಆದದ್ದು ಬೆಂಗಳೂರಲ್ಲಿ. ದೂರು ಕೊಟ್ಟೇ ಕೊಡ್ತೀವಿ. ನಾನು ಹೇಳ್ತಿರೋದು ದೂರು ಕೊಟ್ಟೇ ಕೊಡ್ತೀವಿ. ನಾನು ಹೇಳ್ತಿರೋದು ಪೊಲೀಸರು ಇದನ್ನು ಗಮನ ಕೊಡ್ಬೇಕಲ್ವಾ. ಈಗ ಎಷ್ಟು ಕಡೆ ಇವರು ಕಂಪ್ಲೇಂಟ್ ಕೊಡದೆ ಕೇಸ್ ಮಾಡಿಲ್ವಾ? ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮಾಡಲಿಲ್ವಾ? SP ಅವರು ಮಾಡಿಲ್ವಾ? ಮಾಡಿದ್ದಾರೆ, ಮಾಡಲಿ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಬರ್ತಾ ಇದೆ ಅಲ್ವಾ, ಹರಿದಾಡ್ತಾ ಇದೆ ಅಲ್ವಾ. ಎರಡನೇದು, ತಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಮೊನ್ನೆ ಬಂಟ್ವಾಳದ ಗೂಡಿನ ಬಳಿ ಉರುಸ್ ಸಂದರ್ಭ ಒಬ್ಬ SDPI ಮುಖಂಡ ಒಂದು ಭಾಷಣವನ್ನು ಮಾಡಿದ್ದಾನೆ. ಮಾತಾಡಬೇಕಾದ್ರೆ ಹೇಳ್ತಾನೆ, ತಿನ್ನುವುದು ನಮ್ಮ ಹಕ್ಕು ಅದು. ಹಾಗಾಗಿ ಇದನ್ನು ಪ್ರಶ್ನೆ ಮಾಡಿ ಯಾರಾದರೂ ಮಸೀದಿ ಹತ್ರ ಅಥವಾ ಮುಸಲ್ಮಾನರ ಏರಿಯಾದ ಹತ್ರ ಬಂದರೆ ಕೈ ಕುತ್ಕೊಂಡು ಕೂರಬೇಡಿ, ಅದಕ್ಕೆ ನಿಮ್ಮದೇ ರೀತಿಯಲ್ಲಿ ಉತ್ತರಿಸಿ ಎಂಬಂತಹ ಒಂದು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾನು ಹೇಳುತ್ತಿರುವುದು, ದೇಶದಲ್ಲಿ ಆಹಾರ ತಿನ್ನುವುದು ಅವರವರ ಹಕ್ಕು. ಕೆಲವು ಕಡೆ ಮೀನು ತಿಂತಾರೆ, ಕೆಲವು ಕಡೆ ಕೋಳಿ ತಿಂತಾರೆ, ಕೆಲವು ಕಡೆ ಆಡು ಮಾಂಸ, ಕುರಿ ಮಾಂಸ ತಿಂತಾರೆ, ಕೆಲವು ಕಡೆ ನಾಯಿ ಮಾಂಸನು, ಹಂದಿ ಮಾಂಸನು ತಿಂತಾರೆ. ಅದು ಅವರವರ ಪದ್ಧತಿಯಂತೆ ಹಕ್ಕು, ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಇದೆ. ಗೋವನ್ನು ಹತ್ಯೆ ಮಾಡಬಾರ್ದು ಅಂತ ಇದೆ. ಆದರೂ ಅದನ್ನು ಮೀರಿ ನಾವು ತಿಂತೀವಿ, ಅದು ನಮ್ಮ ಹಕ್ಕು ಅಂತ ಹೇಳುವುದಾದ್ರೆ, ಗೋಹತ್ಯೆ ನಿಷೇಧ ಕರ್ನಾಟಕದಲ್ಲಿ ಕಾನೂನಿದೆ.
ಹಾಗಾಗಿ ನೀವು ಈ ರೀತಿ ನಮ್ಮ ಹಕ್ಕು ಅಂತ ಹೇಳಿ ಇದ್ದಲ್ಲೆಲ್ಲ ಈ ರೀತಿಯ ಕೃತ್ಯ ನಡೆಸಿದ್ರೆ ಕಾನೂನು ರೀತಿಯಲ್ಲಿ ಅದನ್ನು ತಡೆಯುವುದು ಕೂಡ ನಮ್ಮ ಹಕ್ಕು ಅದು. ಹಾಗಾಗಿ ಇದನ್ನು ನೀವು ಯೋಚನೆಯನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.